ನಮಸ್ಕಾರ, ನಾನು ಗೀತಾ. ಸರ್ವೈಕಲ್ ಕ್ಯಾನ್ಸರ್ ಪರೀಕ್ಷೆನ ಈಗ ಇನ್ನೂ ಸುಲಭವಾಗಿ ಆರಾಮಾಗಿ ಮಾಡಬಹುದು. ಈ ಹೊಸ ಸ್ವಯಂ ಸಂಗ್ರಹ ಪರೀಕ್ಷೆ ಅಂದ್ರೆ ಸೆಲ್ಫ್ ಕಲೆಕ್ಷನ್ ಟೆಸ್ಟ್ ಇಂದ ಈ ಪರೀಕ್ಷೆಯಿಂದ ನಿಮ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋ ಸೋಂಕು ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಅನ್ನ ಉಂಟು ಮಾಡೋ ವೈರಸ್ಸೇ ಈ HPV ವೈರಸ್. ನಿಮ್ಮ ಆರೋಗ್ಯ ಹಾಗೂ ಭವಿಷ್ಯವನ್ನ ಕಾಪಾಡಿಕೊಳ್ಳೋಕೆ ಈ HPV ಪರೀಕ್ಷೆನ ಕಡ್ಡಾಯವಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಗಾಬರಿ ಆಗೋದು ಸಹಜಾನೇ, ಚಿಂತೆ ಇಲ್ಲ. HPV ಸ್ವಯಂ ಸಂಗ್ರಹ ಪರೀಕ್ಷೆ ಅನ್ನೋದು ತುಂಬಾ ಸುರಕ್ಷಿತವಾದ, ಪ್ರಭಾವಶಾಲಿಯಾದ ವಿಧಾನ. ಇದು ನಿಮ್ಮನ್ನ ಸರ್ವೈಕಲ್ ಕ್ಯಾನ್ಸರ್ನಿಂದ ಕಾಪಾಡಲು ಸಹಾಯ ಮಾಡುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಅನ್ನ ಉಂಟು ಮಾಡೋ ಈ HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ನಿಮ್ಗೆ ಇದೆಯೋ ಇಲ್ವೋ ಅನ್ನೋದನ್ನ ಈ ಪರೀಕ್ಷೆ ತೋರಿಸುತ್ತೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರೂ ನಿಮ್ಮ ಆರೋಗ್ಯ ಸೇವಾದಾತರನ್ನ ಕೇಳಿ. ಅವರು ನಿಮ್ಮ ಗೌಪ್ಯತೆಯನ್ನ ಕಾಪಾಡಿಕೊಂಡು ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾರೆ. ನಿಮ್ಮಿಂದ ಏನಾದ್ರೂ ತಪ್ಪಾಯ್ತು ಅಂದ್ರೆ ಹೆದರ್ಕೋಬೇಡಿ. ಹೊಸ ಮಾದರಿ ಸಂಗ್ರಹ ಸಲಕರಣೆಯನ್ನ ಕೇಳಿ ಮತ್ತೆ ಪ್ರಯತ್ನಿಸಿ ಅಷ್ಟೇ. ಮೊದಲು ನಿಮ್ಮ ಕೈಗಳನ್ನ ಸಾಬೂನು, ನೀರಿನಿಂದ ಚೆನ್ನಾಗಿ ತೊಳಿಬೇಕು. ಇಲ್ಲಾಂದ್ರೆ ಹ್ಯಾಂಡ್ ಸ್ಯಾನಿಟೈಸರ್ ಕೂಡ ಉಪಯೋಗಿಸಬಹುದು. ಇದು ಒಂದು ಸ್ವಯಂ ಸಂಗ್ರಹ ಸಲಕರಣೆ. ಇದರ ಒಂದು ಭಾಗ ಹಿಡ್ಕೊಳ್ಳೋಕೆ, ಇನ್ನೊಂದು ಭಾಗ ಮಾದರಿ ಸಂಗ್ರಹಿಸೋಕೆ ಅಂತ ವಿನ್ಯಾಸಗೊಳಿಸಲಾಗಿದೆ. ನೀವು ಒಂಟಿಯಾಗಿರುವ ಒಂದು ಜಾಗದಲ್ಲಿ ನಿಮ್ಮ ಒಳ ಬಟ್ಟೆಯನ್ನ ಮೊದಲು ತೆಗಿಬೇಕು. ನಂತರ ನಿಮಗೆ ಸೂಕ್ತವಾದ ಒಂದು ಹಾವಭಾವವನ್ನ ಆರಿಸ್ಕೊಳ್ಳಿ. ನೀವು ಕೂತ್ಕೋಬಹುದು, ಮೇಜೆ ಮೇಲೆ ಒಂದು ಕಾಲನ್ನ ಇಟ್ಕೋಬಹುದು, ಇಲ್ಲಾಂದ್ರೆ ನಿಂತ್ಕೊಳ್ಳಬಹುದು. ಸ್ವಾಬ್ನ ಮುಚ್ಚುಳವನ್ನ ನಿಧಾನವಾಗಿ ತಿರುಗಿಸಿ ತೆಗಿಬೇಕು. ಯಾವಾಗ್ಲೂ ಸ್ವಾಬ್ ಅನ್ನ ಕ್ಯಾಪ್ ಇರೋ ಕಡೆನೆ ಹಿಡ್ಕೋಬೇಕು. ಅದನ್ನ ನೆಲಕ್ಕೆ ಇಡಲೇಬಾರದು. ಸ್ವಾಬ್ ಅನ್ನ ನಿಧಾನವಾಗಿ ನಿಮ್ಮ ಯೋನಿಯೊಳಗೆ ಹಾಕಿ. ಇದೇ ಸ್ಥಳದಲ್ಲಿ ಮಾಸಿಕ ಸ್ರಾವ ಉಂಟಾಗುತ್ತೆ, ಲೈಂಗಿಕ ಸಂಬಂಧ ಉಂಟಾಗುತ್ತೆ, ಶಿಶುಗಳು ಹುಟ್ಟೋದು ಇಲ್ಲಿಂದಾನೆ. ಸ್ವಾಬ್ ಏನಾದ್ರೂ ನೆಲಕ್ಕೆ ಬಿದ್ರೆ ಅಥವಾ ಏನಾದ್ರೂ ತಾಕಿದ್ರೆ ಹೊಸದನ್ನ ಕೇಳ್ಬೇಕು. ಸ್ವಾಬ್ನಲ್ಲಿ ಒಂದು ಕೆಂಪು ರೇಖೆ ಇರುತ್ತೆ, ಅಲ್ಲಿವರೆಗೆ ಮಾತ್ರ ಅದನ್ನ ಒಳಗೆ ಹಾಕ್ಬೇಕು. ನಂತರ ಸ್ವಾಬ್ ಅನ್ನ ನಿಧಾನವಾಗಿ 15 ಬಾರಿ ತಿರುಗಿಸ್ಬೇಕು. ಇದಕ್ಕೆ ನಿಮ್ಗೆ ಸುಮಾರು 30 ಸೆಕೆಂಡ್ ಬೇಕಾಗುತ್ತೆ. ಸ್ವಾಬ್ ತಾಕುವ ಭಾವನೆ ಆಗುತ್ತೆ, ಆದ್ರೆ ಅದರಿಂದ ನೋವೇನೂ ಆಗಲ್ಲ. ಒಂದ್ ವೇಳೆ ನೋವಾದ್ರೆ ತಕ್ಷಣ ತೆಗೆದುಬಿಡಿ. ನೆನಪಿರ್ಲಿ, ಇಲ್ಲಿ ಸಂಪೂರ್ಣ ನಿಯಂತ್ರಣ ನಿಮ್ದು. ಪರೀಕ್ಷೆ ಮುಗಿದ ನಂತರ ಆ ಸ್ವಾಬ್ ಅನ್ನ ಪುನಃ ಟ್ಯೂಬ್ಗೆ ಹಾಕಿ ಅದರ ಕ್ಯಾಪ್ ಅನ್ನ ಬಿಗಿಯಾಗಿ ಮುಚ್ಚಿಬಿಡಿ. ಆಮೇಲೆ ಅದನ್ನ ನಿಮ್ಮ ಆರೋಗ್ಯ ಸೇವಾದಾತರಿಗೆ ನೀಡಿ. ಅಷ್ಟೇ, ನೋಡಿ, ಕೆಲ್ಸ ಮುಗೀತು. ಸುಮಾರು 15 ಜನರಲ್ಲಿ ಒಬ್ರಿಗೆ HPV ಪಾಸಿಟಿವ್ ಅಂತ ಬರಬಹುದು, ಆದ್ರೆ ಅದು ಕ್ಯಾನ್ಸರ್ ಇದೆ ಅಂತ ಅರ್ಥ ಅಲ್ಲ. ನಾವು ಈ ಸೋಂಕನ್ನ ಮುಂಚೆನೆ ಪತ್ತೆ ಮಾಡಿ ಅದನ್ನ ತಡೆಯೋದ್ರ ಮೂಲಕ ಕ್ಯಾನ್ಸರ್ ಆಗದೆ ನೋಡ್ಕೋಬಹುದು. ನಿಯಮಿತ ತಪಾಸಣೆ ಮಾಡೋದ್ರಿಂದ ನಾವು ನಮ್ಮ ತಾಯಂದಿರು, ಹೆಂಡತಿಯರು, ಸಹೋದರಿಯರು ಮತ್ತು ನಮ್ಮ ಹೆಣ್ಣು ಮಕ್ಕಳ ಆರೋಗ್ಯವನ್ನ ಕಾಪಾಡಬಹುದು. ನಿಮ್ಮ ಕುಟುಂಬಗಳ ಆರೋಗ್ಯವನ್ನ ಕಾಪಾಡೋಕೆ ಇದು ತುಂಬಾ ಮುಖ್ಯ.